ಮ್ಯಾಗ ಬನ್ನಿ 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 ಮಾಡೋಣ.
ಇವತ್ತು ಏನು ಸ್ಪೆಷಲ್ ಇವತ್ತು ಬಡ್ಡೆ ಯಾವ ಥರ ತಯಾರಿ ನಡೆಸ್ತಾರೆ? ಇವತ್ತಿನ ದಿನ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಕನ್ನಡಿಗರೆಲ್ಲರಿಗೆ ಅತ್ಯಂತ ಒಂದು ಅಭಿಮಾನಿಯಾದಂಥ ರಾಜೇಶ್ ಶೆಟ್ಟಿಯವರ ಜನ್ಮದಿನದ ಒಂದು ಆಚರಣೆ ಮಾಡಿಕೊಳ್ಳಿಕ್ಕೆ ಇಡೀ ಕನ್ನಡಿಗರೆಲ್ಲರೂ ಕೂಡಿ ಮತ್ತು ಕನ್ನಡಿಗ ಎಷ್ಟೋ ಸಂಘ ಸಂಸ್ಥೆಗಳವ ಎಲ್ಲ ಸಂಘ ಸಂಸ್ಥೆಗಳು ಕೂಡ ರಾಜೇಶಿನ ಒಂದು ಹುಟ್ಟುಹಬ್ಬನ ಆಚರಣೆಗೆ ಬಹಳ ಒಂದು ಹುಮ್ಮಸ್ಸಿನಿಂದ ಬಂದಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ರಾಜೇಶ್ ಶೆಟ್ಟಿ ಸ್ವಲ್ಪೇ ದಿನದಲ್ಲಿ ಪರಿಚಯವಾದರೂ ಕೂಡ ಸಾಕಷ್ಟು ಜನರಿಗೆ ತಮ್ಮ ಹಸ್ತವನ್ನು ಮುಂದೆ ಚಾಚಿ ಪ್ರತಿಯೊಬ್ಬರ ಕಷ್ಟಗಳಲ್ಲಿ ಭಾಗಿಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಧನ ಸಹಾಯ ಮಾಡಿದರು. ಅದಕ್ಕಾಗಿ ಎಲ್ಲ ಕನ್ನಡಿಗರು ಎಲ್ಲ ಸಂಘ ಸಂಸ್ಥೆಗಳು ಅವರ ಹುಟ್ಟುಹಬ್ಬದ ಆಚರಣೆ ಮಾಡಲಿಕ್ಕೆ ಇಷ್ಟಪಟ್ಟು ಇವತ್ತಿನ ಇಡೀ ಕನ್ನಡಿಗರೇ ಎಲ್ಲರೂ ಒಗ್ಗಟ್ಟಿನಿಂದ ಒಂದಾಗಿ ಒಂದು ಜನ್ಮದಿನವನ್ನು ಆಚರಣೆ ಮಾಡಕತ್ತಾರ. ಅದಕ್ಕಾಗಿ ಇಂಥ ಕಾರ್ಯಕ್ರಮ ಸತತವಾಗಿ ನಡೀಲಿ ಅಂತೇಳಿ ನಾವು ಕಾರ್ಯಕ್ರಮಕ್ಕೆ ಒಂದು ಉತ್ಸಾಹ ಬಗೆಸ್ತೀವಿ. ಅದರಂತೆ ನಮ್ಮ ಕನ್ನಡಿಗರೆಲ್ಲರೂ ಸತತ ನಮ್ಮ ಕನ್ನಡಿಗರ ಒಬ್ಬ ಆಸರೆಯಾಗಿ ಇರ್ತಾನಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಗೋವಾ ಮಾತೆ, ಜೈ ಕರ್ನಾಟಕ. ರಾಜೇಶ್ ಶೆಟ್ಟಿ ಅವರ ಬಗ್ಗೆ ಯಾವ ಥರ ಒಂದು ಜುವಾರಿ ನಗರದಲ್ಲಿ ಆಚರಿಸಣೆ ಮಾಡುತ್ತದೆ? ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಗೋವಾ ಕನ್ನಡಿಗರ ಕಣ್ಮಣಿ ಯುವ ನಾಯಕ ಶ್ರೀ ರಾಜೇಶ್ ಶೆಟ್ಟಿ ಕನ್ನಡಿಗರ ಒಂದು ಬಂಟ ಸಮಾಜದ ಬಂಧು ಇವತ್ತಿನ ದಿವಸ ಜುವಾರಿ ನಗರದ ಸಮಸ್ತ ಕನ್ನಡಿಗರ ಏನು ನಾವು ಬಂಟ ಸಮಾಜ ಅಂತ ಹೇಳಿದ್ವಿ, ಬಂಟ ಸಮಾಜದ ಒಬ್ಬ ಬಂಧು ಇವತ್ತು ನಮ್ಮ ಸಮಸ್ತ ಕನ್ನಡಿಗರ ಬಂಟನಾಗಿ ಇಲ್ಲಿ ಸಮಾಜ ಸೇವೆ ಮಾಡಿ ತಮ್ಮ ಸ್ವಲ್ಪ ಅವರು ಈ ಜುವಾರಿ ನಗರಕ್ಕೆ ಪರಿಚಿತರಾದ ಕೆಲವೇ ದಿನಗಳಲ್ಲಿ ಬಹಳ ಒಂದು ಅಭೂತಪೂರ್ವವಾದ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ವಲಯದಲ್ಲಿರ್ಬೋದು, ಶಿಕ್ಷಣ ರಂಗದಲ್ಲಿರ್ಬೋದು, ಕ್ರೀಡಾ ರಂಗದಲ್ಲಿರ್ಬೋದು ಮತ್ತು ಧಾರ್ಮಿಕ ಒಂದು ವಲಯದಲ್ಲಿರ್ಬೋದು, ಅದೇ ರೀತಿ ಸಾಂಸ್ಕೃತಿಕ ಕನ್ನಡಪರ ಕಾರ್ಯಕ್ರಮಗಳಿರ್ಬೋದು. ಅವರು ಒಂದು ತಮ್ಮ ಉದಾರ ಹಸ್ತದಿಂದ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಕನ್ನಡಿಗರ ಒಂದು ಸೇವೆಯನ್ನು ಮಾಡಿದ್ದಾರೆ. ಯಾವ ಕನ್ನಡಿಗರು ನಮಗೆ ಒಬ್ಬ ಕನ್ನಡಿಗ ನಾಯಕ ಬೇಕಂತೇಳಿ ಕಾಯ್ದು ಕುಳಿತಿದ್ದರು. ಅಂಥ ಒಂದು ಸಮಯದಲ್ಲಿ ಶ್ರೀ ರಾಜೇಶ್ ಶೆಟ್ಟಿಯವರು ಕನ್ನಡದ ಬಂಧುವಾಗಿ ನಿಮ್ಮೆಲ್ಲರ ಮುಂದೆ ಒಂದು ಯುವ ನಾಯಕನಾಗಿ ಕೆಲವೇ ದಿನಗಳಲ್ಲಿ ಅವರು ಎಲ್ಲರಿಗೂ ಚಿರಪರಿಚಿತರಾಗಿ ಇವತ್ತಿನ ದಿವಸ ಅವರ ಒಂದು ಇಡೀ ಕನ್ನಡಿಗರೇ ನಿಜ ಹೇಳಬೇಕಪ್ಪ ಅಂದ್ರೆ ಅವರು ನಾವು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದಾಗಿಲ್ಲ, ಬೇಡ ನನಗೆ ಯಾವುದು ಆಡಂಬರ ಏನೂ ಬೇಡ, ಅದೇ ಏನಾದರೂ ಸಮಾಜ ಸೇವೆ ಮಾಡುವ ಅಂತ ಹೇಳಿದರು. ನೀವು ಈ ಕೆಲವೇ ದಿವಸಗಳಲ್ಲಿ ಮಾಡಿರುವ ಸಮಾಜ ಸೇವೆ ತುಂಬ ಇದೆ. ಆದರೂ ಕೂಡ ನಮ್ಮ ಒಂದು ಅಭಿಮಾನದ ಸಲುವಾಗಿ ನಾವೆಲ್ಲ ಕನ್ನಡಿಗರು ಸೇರಿ ಸುಮಾರು ಕನ್ನಡಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಹಲವಾರು ಕನ್ನಡಪರ ಸಂಘಟನೆಗಳು ಸೇರಿ ನಾವೆಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಪ್ರತಿಯೊಬ್ಬರು ನಾವು ಇದನ್ನು ಈ ಸೇವೆ ಮಾಡ್ತೀನಿ ಅಂತೇಳಿ ಎಲ್ಲರೂ ಸೇರಿ ಒಂದು ಅವರ ಒಂದು ಜನ್ಮದಿನವನ್ನು ಕನ್ನಡಿಗನ ಒಂದು ಯುವ ಕನ್ನಡಿಗನ ಒಂದು ಹಬ್ಬವನ್ನು ಕನ್ನಡ ಹಬ್ಬವನ್ನಾಗಿ ನಾವು ಎಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಬಹಳ ಹೆಮ್ಮೆ ಅನಿಸುತ್ತೆ ಇಂಥ ಯುವ ನಾಯಕನ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ. ಧನ್ಯವಾದಗಳು. ಯಾವ ಥರ ನೀವು ಒಂದು ಆಚರಣೆ ಮಾಡುತ್ತೀರಿ? ನಮಸ್ಕಾರ. ಇವತ್ತು ರಾಜೇಶ್ ಶೆಟ್ಟಿ ಅವರು ಹುಟ್ಟುಹಬ್ಬ ಅಂತಂದ್ರೆ ನಮಗೊಂದು ಹಬ್ಬದ ವಿಷಯ ಥರ ಆಗೈತಿ. ನಾವು ಇಲ್ಲಿ ಜಾತ್ರಾ ಮಾಡ್ತೀವಿ, ನಮ್ಮ ಎಲ್ಲ ಹಿರಿಯರು, ನಮ್ಮ ಎಲ್ಲ ಕ್ಯಾಂಪ್ನವರು, ಬಿರ್ಲಾ ಜುವಾರಿನವರು ಇಷ್ಟು ನಿಂದಿರ್ತಿಲ್ಲ, ಬೆಳಗ್ಗೆಯಿಂದ ಎಲ್ಲರೂ ಇಲ್ಲೇ ಸೇರಿ ನಾವೊಂದು ಅವನು ಜಾತ್ರೆ ಥರ ಹುಟ್ಟುಹಬ್ಬವನ್ನು ಸಂಭ್ರಮ ಮಾಡ್ತಿದ್ವಿ. ರಾಜೇಶ್ ಶೆಟ್ಟಿ ಅವರು ಇಂಥ ವ್ಯಕ್ತಿ, ಕೆಲವೇ ದಿನದಲ್ಲಿ ಕನ್ನಡಿಗರ ಪರ ನಿಂತಂಥ ವ್ಯಕ್ತಿ ಅಪ್ಪ ಅಂದ್ರೆ ಎಲ್ಲಿ ಯಾವುದೋ ಒಂದು ವಾರ್ಡ್ ಅಂತ ಅಲ್ಲಿ ಏರಿಯಾ ಅಂತ ಅಲ್ಲಿ ಪ್ರಾಬ್ಲಮ್ ಐತೆ ಅಂದ್ರೆ ಅಲ್ಲಿ ತನ್ನ ಕೈಲಿ ಆದ ಸಹಾಯ ಮಾಡಿ ಅದನ್ನು ನೀಗಿಸುವಂಥ ವ್ಯಕ್ತಿ. ಹೀಗಾಗಿ ನಾವು ಹುಟ್ಟುಹಬ್ಬ ಮಾಡೋಕ್ಕೋಸ್ಕರನೇ ನಾವೊಂದು ಇವತ್ತು ಎಲ್ಲರೂ ಸೇರಿ ಇವತ್ತು ಅವನು ಹುಟ್ಟುಹಬ್ಬನ ಬೇಡ, ನನ್ನ ಆಡಂಬರ ಯಾವುದೂ ಬೇಡ, ನಾನು ಮನೆಯಲ್ಲಿ ಸ್ವಲ್ಪ ಸಿಂಪಲಾಗಿ ಕೇಕ್ ಕಟ್ ಮಾಡುವ, ನೇತು ಎಲ್ಲಾರ ನೀವು ಕರೆದು ಒಂದು ಕೇಕ್ ಕಟ್ ಮಾಡಿ ಸಾಕಂದ್ರು. ನಾವು ಬೇಡ ಸರ್, ನಾವು ಗ್ರ್ಯಾಂಡಾಗಿ ಮಾಡ್ಬೇಕಂತ ನಮ್ಮ ಎಲ್ಲ ಅಭಿಮಾನಿಗಳ ಬಳಗ ಸೇರಿ, ನಮ್ಮ ಜುವಾರಿ ನಗರದವ್ರು ಎಲ್ಲರೂ ಸೇರಿ ಅವ್ರದ್ದೊಂದು ಹುಟ್ಟುಹಬ್ಬ ಆಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ವಿ. ಇದೇ ನಮಗೆ ಸಂತೋಷ ದಿನ. ಇವತ್ತು ರಾಜೇಶ್ ಶೆಟ್ಟಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡುತ್ತಾರೆ. ಯಾವ ಥರ ಒಂದು ಇವತ್ತು ರಾಜೇಶ್ ಶೆಟ್ಟಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡುತ್ತಾರೆ. ಯಾವ ಥರ ಒಂದು ಆಚರಣೆ ಮಾಡುತ್ತಾರೆ? ನಮ್ಮ ಆತ್ಮೀಯ ಗೆಳೆಯರಾದಂಥ ರಾಜೇಶ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ನಾವು ಜುವಾರಿ ನಗರದ ಸಮಸ್ತ ಕನ್ನಡಿಗರು, ಗೋವಾ ಸಮಸ್ತ ಅವರು ಒಬ್ಬ ನಮ್ಮ ಕನ್ನಡಿಗನಾಗಿರೋದು ಮತ್ತು ಕನ್ನಡಿಗರ ಪರವಾಗಿ ಯಾವುದೇ ಒಂದು ಕೆಲಸಕ್ಕೆ ಮುಂದೆ ಬರುವಂಥ ವ್ಯಕ್ತಿ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಶುಭ ಕೋರುತ್ತೇವೆ. ಮತ್ತು ಅವರು ಯಾವುದೇ ಸಮಾಜದ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹ ಅವರು ಒಂದು ಕೇಳಿದರೆ ಯಾವುದಕ್ಕೂ ಇಲ್ಲ ಅನ್ನಲ್ಲ.
ಅವ್ರಿಗೆ ನಮಗೆ ಸಾಥ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವರಿಗೆ ನಾವು ಎಲ್ಲ ನಮ್ಮ ಕನ್ನಡ ಸಂಘ ಮತ್ತು ನಮ್ಮ ಹಡಪದ ಅಪ್ಪಣ್ಣ ಸಮಾಜ ಎಲ್ಲರೂ ಒಗ್ಗಟ್ಟು ಎಲ್ಲರೂ ಮ್ಯಾಕ್ ಬರ್ರಿ. ಇದು ಹಚ್ಚಾಕ ಗಾಬ್ರ ಈಗ ರಾಜೇಶ್ ಶೆಟ್ಟಿ ಅವರು ವೇದಿಕೆ ಹತ್ರ ಬಂದಿದ್ದಾರೆ. फंक्शन है उनके और एक मित्र गजानन गवास का बर्थडे वहाँ पे सेलिब्रेशन करना है, इसलिए उनको जाना चाहता है. उनको भी हम अपने जो श्री राजेश शेट्टी प्लान कप के तरफ से उनको धन्यवाद देना चाहते हैं. ದಕ್ಷಿಣ ಗೋವಾದ ಅಧ್ಯಕ್ಷರಾದಂತಹ ಶ್ರೀ ಪರಶುರಾಮ ಕಲಿವಾಳ ಅವರನ್ನು ಕೂಡ ನಾನು ಸ್ವಾಗತ ಮಾಡುತ್ತೇನೆ. ಅದೇ ರೀತಿ ನಮ್ಮ ಬಿಚೋಲಿಯಂ ಸಾಗರಿ ಕನ್ನಡ ಸಂಘದ ಚಟುವಟಿಕೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಗಣ್ಯವ್ಯಕ್ತಿಗಳು ಮತ್ತು ಈ ಒಂದು ಬಡ್ಡೆ ಯಾತ್ರೆ ಬಂದು ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಶ್ರೀ ಪಡದಯ್ಯ ಹಿರೇಮಠ್, ಶ್ರೀ ಹನುಮಂತಪ್ಪ ರೆಡ್ಡಿ, ಶ್ರೀ ನವೀನ್ ಶೆಟ್ಟಿ, ಮೇಡಮ್ ಅನಿತಾ ತೋರಾಟ್, श्री हरीश कादर, अजय तोराट, अजय रीति, उसी के साथ हमारे बिजनेसमैन श्री यशवंत साहब आए हैं, उनको भी हम स्टेज पर आने के लिए विनती करते हैं. इस शुभ अवसर पर बहुत सारे हमारे राजेश शेट्टी साहब के मित्रगण आए हुए हैं, किसी को बैठने के लिए चेयर नहीं मिले, इसलिए हम क्षमा मांगते हैं सभी लोगों से. आज यहाँ पे होने वाला जो ग्रैंड सेलिब्रेशन
ಅದೇ ರೀತಿ ಈ ಒಂದು ಶುಭ ಸಂದರ್ಭದ ನಿಮಿತ್ತ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮದಲ್ಲಿ ಬದಲಾವಣೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ अनेक गणित कार्यक्रम मैडम अनिता तुरट हमारे सांगवाल जनरल मैडम को हम रिक्वेस्ट करते हैं राजेश शेट्टी के बारे में वार्ड दिवस के बारे में एक 4 शब्द ये करने के लिए हम रिक्वेस्ट करते हैं मैडम को। नमस्कार। सबसे पहले आज के बर्थडे बॉय राजू शेट्टी को मैं हैप्पी बर्थडे बोलती हूँ और जन्मदिन की शुभकामनाएं देती हूँ और यहाँ पे मुझे बुलाया इसलिए मैं उनका शुक्रिया भी अदा करती हूँ। मैंने आते ही उनको पूछा कितना बर्थडे है, कितना नंबर क्या है बर्थडे का। यूजुअली ये पूछते नहीं है लेकिन उन्होंने बोला 37। मैं आपको सबको पर्पसली बोल रही हूँ क्योंकि सबको मालूम होना चाहिए कि इतना यंग एज में भी इन्होंने इतना अच्छा ये एरिया में काम किया है, इसलिए इतना लोग यहाँ पे उपस्थित है। आजकल हम देखते हैं कितना भी यूथ जो है अलग रास्ते पे जा रहे हैं, लेकिन इतना यंग एज में लोगों की सेवा करना, लोगों के लिए काम करना ये बहुत ही अच्छा काम है। हमारे भारतीय जनता पार्टी के लिए भी वो काम करते हैं और उनके आगे के लाइफ में पूरा उनका अच्छा प्रवास होने का मैं एक शुभकामनाएं मांगती हूँ ईश्वर से और आप फूले फले और अच्छे आगे बढ़ते रहे। धन्यवाद। थैंक यू मैडम, आपने अच्छा राजेश शेट्टी के बारे में आप शुभकामनाएं दिए, इनके लिए मैं पूरा जो उनका वार्ड दिवस आयोजक कमेटी है उनके तरफ से मैं धन्यवाद कहना चाहता हूँ। उसी के साथ में ನಾನು ಕನ್ನಡದಲ್ಲಿ ಅವ್ರ ಬಗ್ಗೆ ಒಂದು ಶಬ್ದವನ್ನು ಹೇಳ್ತಾ ಇದ್ದೇನೆ. ನಮ್ಮ ಕನ್ನಡದ ಬಂಧು ಗೋವಾದ ಕನ್ನಡಿಗರ ಕಣ್ಮಣಿ ಶ್ರೀ ರಾಜೇಶ್ ಶೆಟ್ಟಿ ಅವರು ಕೆಲವೇ ದಿನಗಳಲ್ಲಿ ಅವರ ಈ ಒಂದು 37 ವರ್ಷದ ಯುವ ಪ್ರಾಯದಲ್ಲಿ ಇಷ್ಟೊಂದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಬಹಳ ಪ್ರಖ್ಯಾತಿ ಪಡೆದಿದ್ದಾರೆ. ಅದರ ಸಲುವಾಗಿ ಮೇಡಮ್ ಸ್ಪೆಷಲ್ ಆಗಿ ಹೇಳಿದರು, ಯುವಕರು ಬೇರೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಇವರನ್ನು ಆದರ್ಶವಾಗಿ ಇಟ್ಕೊಂಡು ಇವರ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿದಂತೆ ಮೇಡಮ್ ಹೇಳಿದರು. ಅದಕ್ಕೆ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನಾನು ರಾಜೇಶ್ ಶೆಟ್ಟಿ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅವರು ಇಲ್ಲಿ ಮಾಡಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರ ಒಂದು ಬಹಳ ಒಂದು ಅಪಾರವಾದ ಸೇವೆ ಇದೆ ಅಂತೇಳಿ ಅನೇಕ ಕಾರ್ಯಕ್ರಮಗಳು ಅವರಿಗೆ ಬಡ ಜನರಿಗಾಗಿ ಅವರು ಮಾಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟ್ ಇದೆ. ಆ ಲಿಸ್ಟ್ ಹೇಳುವಲ್ಲಿ ಸಮಯದ ಅಭಾವ ಇರುವ ಕಾರಣ ನಾನು ಮುಂದಿನ ನಮ್ಮ श्री हरीश कादर यहाँ पे जो समाज सेवक है और एक्स पंच है उनको मैं रिक्वेस्ट करता हूँ राजेश शेट्टी उनके मिल रहे हैं, उनके बारे में 4 शब्द दीजिए। नमस्कार। आज हमारे बीच हमारे प्रिय राजेश शेट्टी जी का जन्मदिन है और अच्छा है कि इतना अच्छे से बनाया है और लोगों को आजू बाजू के सभी लोगों को इनवाइट किया है और उनका काम है, उसकी वजह से आप लोग सब आए हैं इधर। तो ऐसा ही काम भगवान उनको शक्ति दे कि ऐसा और अच्छा काम हमारे गोवा के लिए, जुआरी नगर के लिए करते रहें और आगे भी और बहुत से लोगों को मोटिवेट भी करें ऐसा अच्छा काम करने के लिए। थैंक यू वेरी मच। ಥ್ಯಾಂಕ್ ಯು ಹರೀಶ್ ಕಾದರ್ ಜಿ. ಅದೇ ರೀತಿ ಅವರು ನಾವು ಮೊದಲು ಹೇಳಿದ್ವಿ ನಿಮ್ಮ ಹುಟ್ಟಿದಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಅವರು ಬಹಳ ತಿರಸ್ಕಾರ ಮಾಡಿದರು. ಯಾವುದೇ ರೀತಿ ಆಡಂಬರ ಬೇಡ, ನಾವು ಸಿಂಪಲ್ ಆಗಿ ಎಲ್ಲಾದರೂ ಒಂದು ಗೋಶಾಲೆಯಲ್ಲಿ ಹೋಗಿ ಬಡ್ಡೆ ಅಲ್ಲಿ ಗೋಶಾಲೆಗಳಿಗೆ ಹೋಗಿ ಗೋಗಳ ಪೂಜೆ ಮಾಡೋ ಮೂಲಕ ನಾವು ಬಡ್ಡೆ ಆಚರಣೆ ಮಾಡೋಣ ಅಂತ ಹೇಳಿ ಬಹಳ ಇದು ಮಾಡಿದ್ರು. ಆದರೂ ಕೂಡ ನಾವೇನು ಆಯೋಜಕ ಕಮಿಟಿ ಇದೆ, ಅವರ ಒಂದು ವಾರ್ಡ್ ದಿವಸ ಬಡ್ಡೆ ಆಚರಣೆ ಮಾಡುವಂಥ ಕಮಿಟಿ ಇದೆ, ಎಲ್ಲರೂ ಕೂಡ ಅವರು ಒತ್ತಾಯ ಮಾಡಿ ಬಲವಂತವಾಗಿ ಎಲ್ಲರೂ ಕಂಟ್ರಿಬ್ಯೂಷನ್ ಮಾಡಿ ನಾವು ಇವತ್ತು ಅವರ ಒಂದು ಅಭಿಮಾನದ ಮೇರೆಗೆ ನಾವು ಅವರ ಒಂದು ಜನ್ಮದಿನವನ್ನು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಕನ್ನಡದ ಕಣ್ಮಣಿ ಬಂಟ ಸಮಾಜದ ಬಂಟ ಕನ್ನಡಿಗರ ಬಂಟ ಎಲ್ಲೆಲ್ಲೂ ಕಾಣದ ಈ ನಮ್ಮ ಕನ್ನಡಿಗರ ಅಭಿಮಾನಿ ಕನ್ನಡದ ಒಂದು ಬಹಳ ದೊಡ್ಡ ಅಭಿಮಾನವನ್ನು ಹೊಂದಿ ಸ್ವತಃ ಪ್ರೇರಿತರಾಗಿ ಕನ್ನಡದ ಎಲ್ಲ ಬಂಧುಗಳ
ಒಟ್ಟಿಗೆ ಶುಭ ಹಾರೈಸಿಕೊಳ್ಳುತ್ತಾ ತಮ್ಮ ಬಡ್ಡೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. और उसी के साथ हमारे बुजुर्ग श्री बिजनेसमैन श्री यशवंत साहब को भी मैं रिक्वेस्ट करता हूँ कि उनके एकदम खास परिचित है, उनको भी इस सभा के बारे में और उनके वार्ड के बारे में शुभकामनाएं देने के लिए मैं विनती करता हूँ. सभी आए और उसी के साथ में हमारे एक युवा मित्र अमित चोपड़ेकर वास्को म्यूनसिपलिटी के काउंसिलर आए हुए, उनको भी सब लोग तालियां बजा के स्वागत करने के लिए मैं विनती करता हूं. राजेश शेट्टी साहब के बहुत ही करीबी मित्र है, हर उनके सुख दुख में उनका भी एक भाग है, इसके लिए उन्होंने भी इस आए हुए सभा में उनको भी मैं धन्यवाद करता हूं. हमारे राजेश शेट्टी के जन्मदिन की बहुत बहुत हार्दिक शुभकामनाएं. हमें ऐसे प्रार्थना करते हैं कि ऐसे आगे बढ़ते रहें और समाज की सेवा करते रहें. हम आपके साथ हैं, आप आगे बढ़ते रहो, हम आपके साथ हैं. धन्यवाद यशवंत साहब. और उसी के साथ में हमारे युवा मित्र अमित चोपड़ेकर साहब को भी मैं रिक्वेस्ट करता हूँ, उनके एकदम खास मित्र है हमारे राजेश शेट्टी साहब के खास मित्र, उनको भी एक 4 शब्द उनके वार्ड हाउस के बारे में शुभेच्छा करने के लिए मैं विनती करता हूँ. सबको नमस्कार. सबसे पहले आज मेरे मित्र मेरे भाई राजेश शेट्टी को जन्मदिन का हार्दिक शुभेच्छा. हैप्पी बर्थडे टू यू भाई. बहुत अच्छा लगता है. हमारी दोस्ती हाल ही में एक 7-8 महीने पहले हुई थी, लेकिन ऐसा लगता है कि जो हमारी दोस्ती हुई 7-8 महीने में, ऐसा लगा कि ये दोस्ती एक 7 जन्म से चालू है. इतना डीपली में गया हूँ, इतना अच्छा आदमी है, इतना अच्छा दिल का आदमी है, और मैं सच में भगवान को थैंक यू बोलता हूँ कि उन्होंने मुझे इतना अच्छा एक भाई दिया है. मेरे 2 भाई हैं, सगे 2 भाई हैं, ये मेरा तीसरा बड़ा भाई हो गया. और ये 7-8 महीने में भाई ने मुझे बहुत हेल्प भी किया. वैसे मैं देखता हूँ इनका सोशल वर्क जो करते हैं, मैं अभी इतना दिन उसके साथ में घूम रहा हूँ, मैं देखा हूँ कि इतना अच्छा उनका सोशल वर्क है और जो काम करते हैं दिल से काम करते हैं. मैं यहाँ पे देखो अभी फिलहाल वो भी कुछ बड़े पोस्ट पे नहीं है, बीजेपी के साउथ गोवा के कन्नड़ समाज के जनरल सेक्रेटरी है. मैं भगवान से प्रार्थना करता हूँ कि ऐसे वो आगे बढ़े. और मैं देखा हूँ कि अभी फिलहाल ज़्यादा पावर भी नहीं उसके हाथ में, लेकिन ऐसा लगता है कि यहाँ का एरिया का MLA जैसा इतना अच्छा काम कर रहे हैं. हर समाज के लोगों को हेल्प करता है, उसके समाज के कोई भी समाज के लोग हो, हर समाज के लोग कुछ भी एक्टिविटीज कुछ भी फंक्शन रहेगा तो हमेशा साथ में रहता है, सबको हेल्प करता है. मैं ऐसे ही भगवान से को प्रार्थना करता हूँ कि वो ऐसे आगे बढ़े और जो ये एरिया क्वार्टर में एरिया है उनको भी आप सबको लेके वो आगे चले और ये एरिया में डेवलप हो और सब लोग तो उतना ही मैं आशा करता हूँ. थैंक यू. ಧನ್ಯವಾದ ಅಮಿತ್ ಚೋಪಡೇಕರ್ ಸಾಬ್. ಅವರು ಅದೇ ರೀತಿ ನಮ್ಮ ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷರಾದಂಥ ಶ್ರೀ ಹನುಮಂತಪ್ಪ ರೆಡ್ಡಿ ಸಾಹೇಬರಿಗೆ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀ ರಾಜೇಶ್ ಶೆಟ್ಟಿ ಅವರಿಗೆ ಶುಭ ಕೋರಲು ನಾನು ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಇಲ್ಲೇ ಬಂದಂಥ ನನ್ನ ವೀರ ಕನ್ನಡಿಗರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ರಾಜೇಶ್ ಸಾಹೇಬರಿಗೆ ನೀವೆಲ್ಲ ಕನ್ನಡಿಗರು ಕೂಡಿ ಇಷ್ಟು ಪ್ರೋತ್ಸಾಹ ಕೊಟ್ಟು ಇಷ್ಟು ಸುಮಾರು ಈಗ ಹೇಳಿದ್ರು ಅವ್ರ ಫ್ರೆಂಡ್ 8 ತಿಂಗಳ ದಿನದಿಂದ ಪರಿಚಯ ಆಗಿದೆ ಅಂತಂದು. ನಮ್ಮದು ರಾಜೇಶ್ ಶೆಟ್ಟಿ ಅವ್ರದ್ದು ಭಾಳ ದಿನದ ಪರಿಚಯ ಅಲ್ಲ, ಆದರೆ ಕನ್ನಡಿಗರವರು. ಆದರೆ ಅವರು ಬಿಸ್ನೆಸ್ ಒಳಗೆ ನಮ್ಮ ಬಿಸ್ನೆಸ್ ಒಳಗಿದ್ದೀವಿ, ಜಾಸ್ತಿ ಪರಿಚಯ ಇದ್ದಿಲ್ಲ. ಆದರೆ ಸುಮಾರು 8 ತಿಂಗಳೊಳಗೆ ನಾವು ಇವ್ರು ನೋಡ್ತಾ ಇದ್ದೀವಿ ಇಲ್ಲಿ. ಅವ್ರು ನೋಡಿ ನಮಗೂ ಅವ್ರು ಹೇಳಿದ್ರಲ್ಲ ನಮ್ಗೊಂದು ದೊಡ್ಡ ಅಣ್ಣ ಇದ್ದಾನೆ ಅಂತಂದು. ಆದರೆ ನಮ್ಗೆ ಅವ್ರ ವಯಸ್ಸಿನಲ್ಲಿ ನಮ್ಗೆ ದೊಡ್ಡ ತಮ್ಮ ಸಿಕ್ಕಾಗಿದ್ದಾನೆ. ಯಾಕಂದರೆ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಏನಪ್ಪ ಈ ಸೈಡ್ ಕನ್ನಡಿಗರು ಗುರುತಿಸಿರಿ, ತಾವೆಲ್ಲರೂ ಇಷ್ಟು ಉದ್ದು ಇದರಿಂದ ಬಂದಿರಿ ಖುಷಿದ್ದ. ಇದೇ ಥರ ನಮ್ಮ ಬಡ್ಡೆ ಬಾಯಿ ರಾಜೇಶ್ ಅವರಿಗೆ ಬರೋಂಥ ದಿನಗಳಲ್ಲಿ ಇದಕ್ಕಿಂತ ಅದ್ದೂರಿಯಾಗಿ ಅವ್ರನ್ನ ಇದೇ ಥರ ಬಡ್ಡೆ ಮಾಡೋದು ಮತ್ತು ಅವ್ರಿಗೆ ಇನ್ನೇ ಹೇಳಿದ್ರಲ್ಲ ಅವರು ಈ ಮಾಡೋದು ಈ ಸ್ವಲ್ಪ ಇದರದಲ್ಲಿ MLA ಮಾಡೋದು ಅಂದಿರಲ್ಲ, ಅದನ್ನೆಲ್ಲ ನಾವು ಕನ್ನಡಿಗರು ಕೂಡಿ ಒಂದು ನೆರವೇರಿಸ್ಕೊಡೋದಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿದ್ರೆ
ರೀತಿ ಹನುಮಂತಪ್ಪ ರೆಡ್ಡಿ ಸಾಹೇಬರಿಗೂ ಧನ್ಯವಾದಗಳು ಮತ್ತು ನಮ್ಮ ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಪರದೇಸ್ವಾಮಿ ಗುರುಗಳು ಕೂಡ ಈ ಒಂದು ಹುಟ್ಟಿದ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ರಾಜೇಶ್ ಶೆಟ್ಟಿ ಸಾಹೇಬರಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಅವ್ರನ್ನ ವಿನಂತಿ ಮಾಡ್ಬೋದು. गुरु ब्रह्मा गुरु विष्णु गुरु ईश्वर गुरु साक्षात परब्रह्म। साइमन भाई आप भी थोड़ा ऊपर आइए। साइमन यादव भाई को भी मैं संजय यादव भाई को भी ऊपर आइए। ರಾಜೇಶ್ ಶೆಟ್ಟಿ ಅವರ 37ನೇ ಹುಟ್ಟುಹಬ್ಬದ ಸಂಭ್ರಮ ಎಲ್ಲರಿಗೂ ಆಮಂತ್ರಣ ಇಡೀ ಗೋವಾದ ಕನ್ನಡಿಗರು ಎಷ್ಟು ಮಂದಿ ಇದ್ರು ಹಾಲು ಕಡಿಮೆ ಇದ್ದಿದ್ದು ಇನ್ನೂ ಮಂದಿ ಭಾಳ ಹೊರಗೆ ಇರ್ತೈತಿ. ಅದಕ್ಕಾಗಿ ನೆಕ್ಸ್ಟ್ ಟೈಮ್ ಇದಕ್ಕಿಂತ ದೊಡ್ಡ ಗ್ರೇಟ್ ಹಾಲೆ ಮಾಡ್ಬೇಕಂತ ನಮ್ದು ಅನಿಸಿಕೆ ಐತಿ. ಇದರೆಲ್ಲ ಸಂಘಟನೆ ಯಾರು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಸಿದ್ದು ಹಗೆದಳ ಆತಿ, ಉದರಯ್ಯ ಆತಿ, ಶಿವಾನಂದ ಬಿಗಿ ಆತಿ, ಮಹೇಶ್ ಬಳಗಟ್ಟಿ ಅವರು, ಇನ್ನು ಭಾಳ ಜನ ಇದ್ರೆ ಕನ್ನಡಿಗರು. ಇವರು ಯಾವಾಗ ಗುರುತಿಸ್ಕೊಂಡಪ್ಪ ಅಂತಂದ್ರೆ ನಮ್ದು BJP ಸಭೆ ಚಾಲು ಆತ 4 ವರ್ಷ ಆಗಿ ಕೆಲಸ ಮಾಡಕತ್ತಿದ್ರಲ್ಲ, ಮುಳ್ಳಿಗೋಡ್ ಶೆಟ್ಟಿ ಆತಿ, ಇವ್ರು ಆತಿ, ಒಳ್ಳೆಯ ಸಂಘಟನೆ. ಯಾವ್ದು ಇವ್ರು ಭಟ್ರು ಇವರು ಯಾವುದಕ್ಕೆ ಹೆದರ್ಲಿಲ್ಲ ಅವರು. BJP ಅಂದ್ರೆ BJP ಕಟ್ಟಿ ಅಗದಿ ಒಳ್ಳೆ ಸಂಘಟನೆ ಮಾಡಿದ್ರೆ ಏನೋ ನಮ್ದು ಫೇಲ್ ಆಗ್ತಿ ಸಲ ನೆಕ್ಸ್ಟ್ ಟೈಮ್ ಆಯ್ಸ್ ಬರ್ಬೇಕು ಅಂತ ನಮ್ದೊಂದು ಸಂಘಟನೆ ಮಾಡಕತ್ತಾರೆ ಅವರು. ಇದೇ ತರ ಕನ್ನಡಿಗರು ಅವರಿಗೆಲ್ಲ ಕೈ ಜೋಡಿಸ್ಬೇಕು. ಅವ್ರು ರಾಜೇಶ್ ಶೆಟ್ಟಿ ಅವ್ರು ಯಾಕಪ್ಪ ಇಷ್ಟೊಂದು ಪ್ರಸಿದ್ಧಿ ಬಂದರು ಅಂದ್ರೆ ಮಹಾಭಾರತದೊಳಗ ಅರ್ಜುನಿಗಿಂತ ಕರ್ಣ ಭಾಳ ಶ್ರೇಷ್ಠತೆ ಕೊಟ್ಟರು. ಯಾಕಪ್ಪ ಅವ್ನು ದಾನಸೂರ. ಇವರು ರಾಜೇಶ್ ಶೆಟ್ಟಿ ಅವ್ರಿಗೆ ಎಲ್ಲ ಕಡೆ ದುಡ್ಡೈತೆ ಕೊಡ್ಬೇಕಂತ ಒಂದು ಮನಸ್ಸು ಇರ್ಬೇಕಲ್ಲ. ಆ ಪ್ರಕಾರ ರಾಜೇಶ್ ಶೆಟ್ಟಿ ಅವರು ದಾನ ಧರ್ಮ ಎಲ್ಲರೂ ಮಾಡಿದ್ರು. ಇವತ್ತು ನಮ್ಮ ಲಿಂಗಾಯತ ಸಮಾಜ ಆಗಲಿ, ದುರ್ಗಾದೇವಿ ಗೀತ ಆಗಲಿ, ಯಾವುದೋ ಕಾರ್ಯಕ್ರಮದ್ದು ಈದೆಲ್ಲ ಆಗಿಲ್ಲ, ಎಲ್ಲ ದುಡ್ಡು ಕೊಡ್ತಾರೆ, ಕೊಡಬೇಕಂತ ಒಂದು ಮನಸ್ಸು ಬೇಕಲ್ಲ. ಅದಕ್ಕಾಗಿ ರಾಜೇಶ್ ಶೆಟ್ಟಿ ಅವರು ಅವರಿಗೆ ಸಂಪರ್ಕ ಅಭಿವೃದ್ಧಿ, ಆಯುರ್ ಆರೋಗ್ಯ ಎಲ್ಲ ಕೊಟ್ಟ ಇದು ಮಾಡಿ ಇನ್ನೂ ಭಾಳ ಜನ ಐತೆ. ಅದಕ್ಕಾಗಿ ಭಾಳ ಮಾತಾಡ್ಬೇಕಾಯ್ತು ಅವ್ರ ಬಗ್ಗೆ. ನಮ್ಮ ಮುಳ್ಳಿಗೋಡ್ ಶೆಟ್ಟರು ಬಂದಿಲ್ಲ, ಮತ್ತು ನಮ್ಮ ಮಂಜುಳಾ ನಾಟಕರು ಬಂದಿಲ್ಲ, ಇನ್ನೂ ಭಾಳ ಜನ ಐತಲ್ಲ. ಅದಕ್ಕಾಗಿ ಇಷ್ಟೊಂದು ವಿಜೃಂಭಣೆ ಇಲ್ಲ. ಅವ್ರೇನು ಇದಕ್ಕೆ ದುಡ್ಡು ಕೊಟ್ಟಿಲ್ಲ. ಇವರು ಸಂಘಟನೆಯಾಗಿ ನಮ್ಮ ರುದ್ರಯ್ಯ ಆತಿ, ನಮ್ಮ ಶಿವಾನಂದ ಇವರೇ ಮಾಡಾಕತ್ತಿದ್ರೆ ಇವತ್ತು 2-3 ದಿವಸ ಬರೀ ಅದಾಯ್ತು. ಫುಲ್ ತುಂಬೈತಿ ಇದೆ ರಾಶಿಯಾಗ. ಮತ್ತು ಸ್ವಾಮಿಗಳು ಬರೀ ಅಂದರು. ನಾವು ನಮ್ಮ ದಕ್ಷಿಣ ಗೋವಾದಿದ್ರೆ ಅವರು ಪರಶುರಾಮ ಅವರು ಕೂಡಿ ನಾವು ಬಂದೀವಿ. ಆದ್ರೆ 7:30 ಟೈಮ್ ಕೊಟ್ಟಿದ್ರು. ಏನು 7:30 ಇರ್ಬೋದು, ಶಿವಾನಂದ ಫೋನ್ ಮಾಡಿದ್ರು, ಇಲ್ಲಿ ಬರೀ ಅದಾರ ಅಂದರು. ಅದಕ್ಕೆ ಎಲ್ಲರೂ ಒಳ್ಳೆ ಅವರಿಗೆ ಕೈ ಜೋಡಿಸಿ ಇನ್ನೂ ನೆಕ್ಸ್ಟ್ ಟೈಮ್ ಅವ್ರಿಗೆ ಇನ್ನೂ ಇದಕ್ಕಿಂತ ಜಾಸ್ತಿ ಮಾಡಿ ಅವರಿಗೆ ಕೈ ಬಲಪಡಿಸಬೇಕು. ನೆಕ್ಸ್ಟ್ ಟೈಮ್ ನಾವು BJP ಅಲ್ಲಿ ಯಾವುದೋ ಒಂದು ಇದ್ರಾಗ ಆಯ್ಸ್ ಕೊಡ್ಬೇಕಂತ ನಾವು ಇದನ್ನು ಮಾಡಾಕತ್ತೀವಿ. ಅವರು ಇದೇ ತರ ಕನ್ನಡಿಗರು ಒಟ್ಟು ಮುಗಿಸೋದ್ರ ಶಕ್ತಿ ಐತೆ. ಶೆಟ್ಟರಿಗೆ ಭಟ್ರು ಅವರು ಹಿಂದೆ ಅದನ್ನು ಬಂದೇ ಅಲ್ಲ ಅವರು. ಏನಾದ್ರು ದುಡ್ಡು ಹಂಗೆ ಕೊಡ್ತಾರೋ ಮತ್ತು ಸಂಘಟನೆ ಮಾಡಿದ್ರೆ ಶಕ್ತಿ ಐತಿ. ಇಂಥ ನವ ಯುವಕರು ಇವತ್ತು ನಾಟಕರಾತಿ, ಇವರಾತಿ ಎಲ್ಲ ನಮ್ಮ ಸಂಘಟನೆಗಳು ಒಟ್ಟು ಕೂಡಿ ನಮ್ಮ ಕನ್ನಡಿಗರಿಗೆ ಎಲ್ಲ ಕನ್ನಡ ಸಂಘಟನೆ ಒಟ್ಟು ಕೂಡಿಸಿ ಒಂದು ದೊಡ್ಡ ಸಮಾರಂಭ ಮಾಡ್ಬೇಕಂತ ಅವ್ರಿಗೆ ಇಚ್ಛೆ ಆಯ್ತಿದ್ದು. ಅದಕ್ಕೆ ನೀವು ಎಲ್ಲರೂ ಕೈ ಜೋಡಿಸ್ಬೇಕು. ಹೆಚ್ಚಿನ 90% ಬಿರ್ಲಾ ಡಬಲ್ ಜನನ ಐತಿ. ಅದಕ್ಕೆ ನೀವು ಕೈ ಜೋಡಿಸಿ ಅವ್ರಿಗೆಲ್ಲ ನೆಕ್ಸ್ಟ್ ಟೈಮ್ ಕೈ ಜೋಡಿಸಿದ್ರೆ ಅದು ಒಂದು ಸಂತೋಷ. ಅದಕ್ಕೆ ಅವ್ರ ಆರೋಗ್ಯ ಚಲೋ ಆಗಲಿ ಅವ್ರಿಗೆ ಕೊಡಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. धन्यवाद श्री पल्लेस्वामी इस जो राजेश शेट्टी साहब का जो जन्मदिन के इस शुभ अवसर पर सिर्फ कन्नड़ का ही लोग नहीं है, अनेक अलग अलग समाज के बंधु लोग उनको शुभकामनाएं देने के लिए इस समारोह पे आए हुए हैं. सभी को मैं धन्यवाद कहना चाहता हूँ, क्योंकि वो सिर्फ कन्नड़ का समाज का ही ये काम नहीं कर रहे. समाज का पूरा जितना भी समाज है सभी को लेके जिधर समस्या है, समस्या जिधर है वो समस्या पर काम करके वो समाज सेवा कर रहे हैं. तो उसी के साथ ಅದೇ ರೀತಿ ನಮ್ಮ ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜದ ಜುವಾರಿನಗರ ಶಾಖಾ ಅಧ್ಯಕ್ಷರಾದಂಥ ರುದ್ರೇಶ್ ಸ್ವಾಮಿಗಳು ಸುಮಾರು ಸತತ ಒಂದು ವಾರದಿಂದ ಈ ಒಂದು ಬರ್ಡೇ ಕಾರ್ಯಕ್ರಮದ ಉಸ್ತುವಾರಿಯನ್ನು ಮಾಡ್ತಾ ಇದ್ರು. ಸತತವಾಗಿ ನಿರಂತರ ಒಂದು ಚಟುವಟಿಕೆ ಮೂಲಕ ಈ ಒಂದು ಬರ್ಡೇಯನ್ನು ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಅವರನ್ನು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನ್ನು ವಿನಂತಿ ಮಾಡಬಹುದು. ಎತ್ತರ ಮಾಮರ, ಎತ್ತರ ಕೋಗಿಲೆ, ಎತ್ತರ ಸಂಬಂಧ. ರಾಜೇಶ್ ಶೆಟ್ಟಿ ಅವರದ್ದು ದಕ್ಷಿಣ ಗೋವಾ ಕೋಸ್ಟಲ್ ಬೆಲ್ಟ್. ನಾವಿಲ್ಲಿ 90% ಜನ ಉತ್ತರ ಕನ್ನಡದ ಕರ್ನಾಟಕದವರು, ಬಿಜಾಪುರ ಡಿಸ್ಟ್ರಿಕ್ಟ್, ಬಾಗಲಕೋಟೆ, ಗುಲ್ಬರ್ಗ. ಇಷ್ಟು ಜನರಿಗೆ ರಾಜೇಶ್ ಶೆಟ್ಟಿ ಜೊತೆ ಇಷ್ಟು ಒಡನಾಟ ಹೆಂಗೆ ಬೆಳೀತಪ್ಪ ಅಂತ ಹೇಳ್ಬೇಕಪ್ಪ ಅಂದ್ರೆ ರಾಜೇಶ್ ಶೆಟ್ಟಿ ಒಬ್ಬ ಇಂಥ ವ್ಯಕ್ತಿ ಸಿಕ್ಕ ದಾನ ಸುಖ ಕನ್ನಡಿಗಿಂತ ಮಿಗಿಲ. ಸುರುಸುರಿಗೆ ಮರಾಠಿ ಗಲ್ಲಿಗಳಿಗೆ ಮಾರುತಿ ಮಂದಿರಕ್ಕಾಗಿ ಧನ ಸಹಾಯ ಶುರು ಮಾಡಿದ್ರು. ಅದಾದ ಬಳಿಕ
ಅಯ್ಯಪ್ಪ ಸ್ವಾಮಿ ಜಾತ್ರೆಗೂ ಕೂಡ ಔಷಧಿ ಕ್ಯಾಂಪಲ್ಲಿರುವ ಅಯ್ಯಪ್ಪ ಸ್ವಾಮಿ ಮಹಾಪ್ರಸಾದಕ್ಕೆ ಎಷ್ಟು ಖರ್ಚು ಬರ್ತವೆ ನಾ ಕೊಡ್ತಿದ್ದು ಮುಂದಾದ ವಯಸ್ಸರು. ಅದರಂತೆ ಅಂಬೇಡ್ಕರ್ ಆಫೀಸು ಕೂಡ ರಿಪೇರಿ ಮಾಡಿಸ್ತೀನಿ, ಅದು ಡೆವಲಪ್ ಮಾಡ್ತೀನಿ ಅಂತ ಅದನ್ನು ಒಪ್ಕೊಂಡ್ರು. ಅದಾದ ಬಳಿಕ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಸಂವಿಧಾನ ಶಿಲ್ಪಿಯಾದಂಥ ಅಂಬೇಡ್ಕರ್ ಫೌಂಡೇಶನ್ ಮಾಡಬೇಕಾಗಿತ್ತು ಇಲ್ಲಿ. ಯಾಕಂದ್ರೆ ಅಂಬೇಡ್ಕರ್ ಮೂರ್ತಿ ಶಿಥಿಲವಾಗಿತ್ತು, ಅದನ್ನ ಸರಿಪಡಿಸಲಿಕ್ಕೆ ಸ್ವಲ್ಪ ಅಡೆತಡೆಗಳು ಉಂಟಾಗಿತ್ತು. ಅದಕ್ಕೆ ಹೇಳಿದ್ರು ಅದನ್ನ ಫೌಂಡೇಶನ್ ಎಷ್ಟೇ ಖರ್ಚು ಬರಲಿ ನಾನು ಕೊಡ್ತೀನಿ, ಅದನ್ನ ಮಾಡಿ ನಿರ್ಮಾಣ ಮಾಡೋಕ್ಕೆ ತಯಾರಾಗಿ ಫೌಂಡೇಶನ್ ನಿರ್ಮಾಣ ಮಾಡಿದ್ರು. ಫೌಂಡೇಶನ್ ತಯಾರು ಮಾಡಬೇಕ ಮೂರ್ತಿ ಯಾವ ಹಾನಿಗಳು ಸಹಾಯ ಮಾಡಿದ್ರು. ಅದರಂತೆ ನಮ್ಮ ಗಣಪತಿ ಕಟ್ಟೆಯಲ್ಲಿ ಕೂಡ ಒಂದು ಅಯ್ಯಪ್ಪ ಸ್ವಾಮಿಯ ಜಾತ್ರೆ, ಅಯ್ಯಪ್ಪ ಸ್ವಾಮಿ ಭಕ್ತರು ಮಹಾಪ್ರಸಾದ ಇಟ್ಕೊಂಡಿದ್ರು. ಅದಕ್ಕೂ ಕೂಡ ನಾವು ಕೇಳ್ಕೊಂಡೆವು, ರಾಜೇಶ್ ಶೆಟ್ಟರೆ ನಾವು ಅಯ್ಯಪ್ಪ ಸ್ವಾಮಿಯ ಮಹಾಪ್ರಸಾದ ಕಾರ್ಯಕ್ರಮ ಇಟ್ಕೊಂಡೆವು, ತಮ್ಮಿಂದ ಏನಾದ್ರು ಸ್ವಲ್ಪ ಸಹಾಯ ಆಗುತ್ತೆ ಅಂತ ಹೇಳಿವು. ಎಷ್ಟಾಗುತ್ತೆ ಹೇಳಿ ಮಹಾಪ್ರಸಾದ ಖರ್ಚು ಕೂಡ ನೋಡ್ಕೊತೀನಿ ಅಂದ್ರು, ಅದಕ್ಕೂ ಸಹಮತ ಮಾಡಿದ್ರು. ಅದಾದ ಬಳಿಕ ನಮ್ಮ ಕನ್ನಡಿಗರ ವಿಶೇಷವಾದ ಶ್ರೀ ಯಲ್ಲಾಲಿಂಗೇಶ್ವರ ಜಾತ್ರೆ ಬಹಳ ವಿಜೃಂಭಣೆ ನಡೆಯುವುದು ಗೋವಾದಲ್ಲಿ. ಅಂತ ಜಾತ್ರೆಗೆ ನಾವು ಕನ್ನಡಿಗರೆಲ್ಲರೂ ಕೂಡಿಕೊಂಡು ಒಂದು ಜಾತ್ರೆಗೋಸ್ಕರ ನಾಟಕ ಪ್ರಯೋಗ ಮಾಡಬೇಕಂತ ವಿಚಾರ ಮಾಡಿದೆವು. ನಾಟಕ ಪ್ರಯೋಗ ಮಾಡಕ್ಕೆ ಸಾಕಷ್ಟು ಖರ್ಚು ಬರ್ತೈತಿ, ಯಾರು ಕೇಳಬೇಕು ಅಂತ ಕೇಳಿದ್ರೆ ರಾಜೇಶ್ ಶೆಟ್ಟರ್ ಕೇಳ್ಕೊಂಡೆವು. ಎಷ್ಟು ಬರ್ತೈತಿ, 1 ಲಕ್ಷ ಬೇಕೋ 2 ಲಕ್ಷ ಬೇಕು ಅಂತ ಕೇಳಿದ್ರು. ಸಾಕ್ರೆ 1 ಲಕ್ಷ ಕೊಡ್ರಿ, ನಾಟಕ ಮಾಡಿಸ್ಕೊಂಡು ಒಳ್ಳೆ ಪ್ರದರ್ಶನ ಕೊಡ್ತೀವಿ ಅಂತ ಹೇಳಿ ನಾಟಕ ಮಾಡಿದೆವು. ಅದರಂತೆ ನಮ್ಮ ಕಬಡ್ಡಿ ಟೂರ್ನಮೆಂಟ್ ಆದ ಗೆದ್ದ ಮಕ್ಕಳು ಅವರು ಕೂಡ ಒಂದು ಸ್ವಲ್ಪ ನೇಪಾಳಕ್ಕೆ ಹೋಗಿ ಬಂದವರು ಗೆದ್ದಂತ ಮಕ್ಕಳು ನೇಪಾಳ ಕಳಿಸ್ಗಳಿಗೂ ಕೂಡ ಇವರು ಬಹಳ ಸಹಾಯ ಮಾಡಿದ್ರು, ಧನಸಹಾಯ ಮಾಡಿದ್ರು. ಅದರಂತೆ ನಮ್ಮ ಕನ್ನಡ ಸೇವೆಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ವಸ್ತ್ರಗಳನ್ನು ಸಮವಸ್ತ್ರಗಳನ್ನು ನೀಡಿದರು. ಇನ್ನೂ ಅವರು ಅನೇಕ ಕೊಡುಗೆಗಳು ಇಂಥ ಹೇಳ್ಬೋದು ಒಂದು ದಿವಸ ಆಗಲ್ಲ. ಅಂತ ಒಬ್ಬ ರಾಜೇಶ್ ಶೆಟ್ಟಿ ಇವತ್ತ ನಮ್ಮ ನಿಮ್ಮೆಲ್ಲರೂ ಕೂಡಿ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ಬರ್ಡೇನ ಆಚರಿಸ್ಬೋದಾರ ಅಂತ ಹೇಳಿಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಇದ್ರಾಗ ನಾವು ಬಹಳ ನಮ್ಮ ಮಹೇಶ್ ಭಟ್ಟಿ ಮಂಡಿಯಿಂದ ಹೇಳಿದ್ರು, ಅದರ ಊರಿಗೆ ಹೋದ ಅವ್ರು ಯಾವಾಗ ನಾವು ಸಮಾಜ ಸಭೆಗೆ ಹೋಗಿದ್ರು, ಸಮಾಜ ಕೆಲಸ ಮುಗಿಸ್ಕೊಂಡು ಬರಲೇಬೇಕಂತ ಹೇಳಿದ್ರು. ಶೆಟ್ರು ಕೈಗೊಂಡು ನೀರ್ಲಿಕ್ಕೆ ಆಗುವಂತ ಮಹೇಶ್ ಅಲ್ಲಿಂದ ಬೆಳಗ್ಗೆ ಬಂದ್ಬಿಟ್ಟಿದ್ರು. ಅದರಿಂದ ನಮ್ಮ ಈಶ್ವರ್ ಕಮಲಾಪುರ ಈಶ್ವರ್ ನಿಂದ ಇವತ್ತು ಬೆಳಗ್ಗೆ ಸಾಯಂಕಾಲ ಮಟ್ಟ ತನ್ನ ರಿಕ್ಷಾ ತಗೊಂಡು ಎಲ್ಲ ರೇಷನ್ ತಂದಾಗಲಿ, ರೇಷನ್ ತಂದು ಒಪ್ಸೋದಾಗಲಿ, ನೀರು ತಂದಾಗಲಿ ಇದ್ರಲ್ಲಿ. ಅದರಿಂದ ನಮ್ಮ ರಮೇಶ್ ತೋಟ ಕೆರ್ಸೂರು ಅವರು ಕೂಡ ಸಾಕಷ್ಟು ಸೇವೆ ಸಲ್ಲಿಸಿದ್ರು. ಅದರಿಂದ ನಮ್ಮ ಶಿವಣ್ಣ ಕೂಡ ಬಹಳ ಸೇವೆ ಸಲ್ಲಿಸಿದ್ರು. ಇನ್ನು ಅನೇಕ ನಮ್ಮ ಕಮಿಟಿ ಅವರು ಇವರೆಲ್ಲರೂ ಕೂಡಿ ಬಹಳ ಸಿದ್ದು ಹೈದರಾಬಾದ್ ಕೂಡ ಯಾವ ಕೆಲಸಕ್ಕಾದ್ರೂ ಅವ ತೆರೆಯ ಮನೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ, ಯಾವತ್ತೂ ಹೊರಗಡೆ ಬರಲ್ಲ. ಅಂತ ವ್ಯಕ್ತಿ ಕೂಡಿ ಇನ್ನು ಅನೇಕ ಜನರು ನಮ್ಮ ಬಾಬುಗಳ ಜಾಗದಲ್ಲಿ ಇನ್ನು ನಮ್ಮ ಅನೇಕ ಜನರು ಈ ಕಾರ್ಯಕ್ರಮ ಭಾಗವಹಿಸುವ ಒಂದು ವಿಜೃಂಭಣೆ ತಂದುಕೊಟ್ರು. ಇಂಥ ಕಾರ್ಯಕ್ರಮ ಸತತ ನಡೀಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಲಿ ಅಂತ ಕೇಳ್ಬೋದು ಅಂತ ಹೇಳ್ತಾ ಜೈ ಹಿಂದ್, ಜೈ ಗೋವಾ, ಜೈ ಗೋವಾ ಕರ್ನಾಟಕ. ಅದೇ ರೀತಿ ಶ್ರೀ ಉದಯ ಸ್ವಾಮಿಗಳು ಶ್ರೀ ರಾಜೇಶ್ ಶೆಟ್ಟಿ ಅವರು ಮಾಡಿರುವಂಥ ಸಮಾಜ ಸೇವೆಗಳನ್ನ ಒಂದು ದೊಡ್ಡ ಲಿಸ್ಟೇ ಹೇಳಿದರು. ಬಹಳ ಅದ್ಭುತ ಅನಿಸುತ್ತೆ. ಇಷ್ಟು ಕಡಿಮೆ ಕೆಲವು ದಿನಗಳಲ್ಲಿ ಅವರು ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಸಮಾಜದಲ್ಲಿರುವಂಥ ಸಮಸ್ಯೆಗಳ ಕುರಿತು ಏನು ಉದಾಹರಣೆ ಸಹಿತ ದಾನ ಧರ್ಮ ಅನೇಕ ಸಹಾಯದ ಕೆಲಸಗಳನ್ನು ನೊಂದವರ ಬಾಳಿಗೆ ಬೆಳಕಾಗಿ ಅನೇಕ ಕೆಲಸಗಳನ್ನು ಮಾಡಿ ಇಡೀ ಜುವಾರಿ ನಗರವೇ ಅವರ ಒಂದು ಅಭಿಮಾನದಲ್ಲಿ ತುಂಬಿ ಕೂತಿರುವಂತಹ ಒಂದು ಸನ್ನಿವೇಶ. ಅಂತ ಒಂದು ಜನ್ಮ ದಿನದ ಆಚರಣೆ ಮಾಡಿಕೊಳ್ಳುತ್ತಿರುವಂತಹ ಹುಟ್ಟುಹಬ್ಬದ ಆಚರಣೆಯ ಸುಸಂದರ್ಭದಲ್ಲಿ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಜುವಾರಿ ನಗರ ಘಟಕದ ಬಸವರಾಜ್ ಗೌಡರವರು ಈ ಒಂದು ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಉದ್ದೇಶಿಸಿ ಒಂದೆರಡು ಮಾತನ್ನು ವಿನಂತಿ ಮಾಡಿಕೊಡ್ತೀವಿ. ಹಲೋ. ಅದರಂತೆ ಈಗ ನಮ್ಮ ಆಳುಗೋವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಮಂಜು ನಾಟಕರು ಕೂಡ ವೇದಿಕೆ ಬಂದಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಕರಿತೀವಿ. ಅದರಂತೆ ನಮ್ಮ ಸಂಘು ಹಗರಿ ಸಂಗಮೇಶ್ ಹಗರಿ ಅವ್ರು ಇನ್ನೊಂದು ವರ್ಗಕ್ಕೆ ಕೇಳ್ಬೋದು. ಈ ನಮ್ಮ ಬಸ್ಸುಗಳು ಮಾತಾಡ್ತಾರೆ.
ಅದರಂತೆ ಇವತ್ತಿನ ದಿವಸ ನಿಮ್ಮ ನೆಚ್ಚಿನ ಲೀಡರ್ ಆದಂತ ರಾಜೇಶ್ ಶೆಟ್ಟಿ ಅವರು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಇಲ್ಲಿ ಕೂಡಿ ಶುಭವನ್ನು ಕೋರೋಣ. ಅದೇ ರೀತಿ ಇಲ್ಲಿವರೆಗೆ ಬಹಳಷ್ಟು ಜನ ನಮ್ಮ ಹಿರಿಯರು ಮಾತಾಡಿದ್ರ, ಅಧ್ಯಕ್ಷರು ಮಾತಾಡಿದ್ರ, ಬಹಳಷ್ಟು ಕಾರ್ಯಕರ್ತರು ಇಲ್ಲಿದ ಕನ್ನಡದವರಾಗ್ಲಿ, ಗೋವಾದವರಾಗ್ಲಿ, ಮಹಾರಾಷ್ಟ್ರದವರಾಗ್ಲಿ, ಸರ್ವ ಎಲ್ಲ 3 ಸ್ಟೇಟಿನ ಆಗಲಿ 4 ಸ್ಟೇಟಿನ ಆಗಲಿ ಆಜು ಬಾಜು ಇದ್ದಂತ ಎಲ್ಲ ಅಣ್ಣವರು ಕೂಡ ಇವತ್ತು ಶುಭವನ್ನು ಕೋರಿ ಈ ಶುಭ ಕಾರ್ಯವನ್ನು ಯಶಸ್ವಿಯಾಗಿ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಬಹಳಷ್ಟು 2-3 ದಿವಸದಿಂದ ಬಹಳ ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಈ ರಾಜೇಶ್ ಶೆಟ್ಟರ್ ಪರವಾಗಿ ತುಂಬಾ ಧನ್ಯವಾದಗಳು. ಅವ್ರಿಗೂ ಹೆಸರು ತೆಗೆದು ಬೇಡ, ಯಾಕಪ್ಪ ಅಂದ್ರ ಇವತ್ತ ಅವರು ಬಡ್ಡೆ ಆಚರಣೆ ಮಾಡಿ ಇಷ್ಟೊಂದು ಖುಷಿಯಾಗಿದೆ. ಯಾರೂ ಹೆಸರು ತೆಗೆದಿಲ್ಲ ಅನ್ನೋದು ಮಾಡೋದು ಬೇಡ. ದಯವಿಟ್ಟು ಯಾರ ಹೆಸರು ತೆಗೆದಿಲ್ಲ ಅಂದ್ರ ಆ ಮನಸ್ಸಿನಾಗ ಏನು ಇಟ್ಕೋಬೇಡ್ರಿ. ದಯವಿಟ್ಟು ಆ ರಾಜೇಶ್ ಶೆಟ್ಟಿ ಅವರ ಪರವಾಗಿ ನಾವೇ ಕ್ಷಮೆ ಕೇಳುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಥ್ಯಾಂಕ್ ಯು. उसी के साथ में हमारे मराठा मंडल के श्री राजाराम साहब आए, उनको भी मन के सामने आके उपस्थित होने के लिए मैं रिक्वेस्ट करता हूँ. ಅದೇ ರೀತಿ ಹೋಟೆಲ್ ಉದ್ಯಮಿಗಳಾದಂತ ಶ್ರೀ ಮೋಹನ್ ಶೆಟ್ಟಿ ಸಾಹೇಬರು ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿದ್ದಾರೆ. ನವೀನ್ ಶೆಟ್ಟಿ ಸಾಹೇಬರು ವೇದಿಕೆ ಮೇಲೆ ಬರಬೇಕಾಗಿರುತ್ತೆ. ಜನ್ಮದಿನದ ವಿಶೇಷ ಒಂದು ಸಂದರ್ಭದಲ್ಲಿ ಶ್ರೀ ರಾಜೇಶ್ ಶೆಟ್ಟಿ ಅವರಿಗೆ ಶ್ರೀ नमस्कार. मराठी बोलले की हिंदी बोलत काय म्हणतो मॅक्झिमम मराठी आहे. कन्नड समाजाची माणूस नाही आहे. हा मराठी माणूस आहे. मला माहिती आहे, मला सांगा, मला आवडेल. गेली 3 वर्ष आम्ही विद्यालयावर म्हणजे एम एस कॉलेजच्या आवारात शिवजयंती मोठ्यावर साजरी करतो. त्यांच्यामुळे साजरी करतो. सांगायचं ते शिवप्रेमी, कट्टर शिवप्रेमी आहे आणि शिवजयंतीला आवर्जून आम्हाला साजरी करतात. नुसत्या कन्नड लोकांचा मान नाही, तो कन्नड जेवढे मिनी आता ही मिनी भारत मला हरकत नाही. छोटा भारत या भारतामध्ये सगळ्या भाषेचे सगळे लोक आहेत. माणूस म्हणजे राजेश शेट्टी म्हणून त्यांच्या वाढदिवसाला माझ्याकडून खूप खूप शुभेच्छा. मराठीमध्ये बोला, मी आपला सेक्रेटरी राणी देवराज होती. स्वराज्य सेवा मंडल की तरफ से मौका मिलता है हमें जब भी कुछ कठिनाई महसूस होती है, पहले सामने हमारे सामने जो व्यक्ति सामने नजर आते हैं वो राजेश जी है. कार्यक्रम लेते हुए बहुत से ऐसे बातें होती हैं जिनको हमें करनी होती है, मगर ऐसी जब भी बातें आती है तो हम राजेश जी के सामने जाते हैं. राजेश जी से कहते हैं कि ऐसे तकलीफ है, ऐसी बातें करनी है, ये मदद चाहिए जो भी है, आर्थिक मदद हो या फिर लोगों की मदद हो, वो मदद हमें राजेश जी के माध्यम से मिलती है. और हर साल छत्रपति शिवाजी महाराज की जयंती हम बड़े धूमधाम से मनाते हैं और उसके पीछे राजेश जी का हाथ, उनकी मदद हमेशा होती है. सेलिब्रेट कर रहे हैं स्वराज्य सेवा मंडल की तरफ से मैं उनको अनेक बधाई देता हूँ. ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಗೋವಾ ರಾಜ್ಯದ ಪದಾಧಿಕಾರಿಗಳಾದ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ ಮಂಜುನಾಥ್ ನಾಟಕರ್, ಯಶವಂತ್ ಸಿಂಗ್ ಬಿರಾದಾರ್, ಶಿವನಂದ ಮಶವರಾಳ್ ವೇದಿಕೆಯಲ್ಲಿ ಬರಬೇಕು. ಬಂದು ತಾವೆರಡು 2 ಮಾತುಗಳಿಗೆ ಮಾತಾಡೋದು ಕೇಳಬೇಕು. ದಯವಿಟ್ಟು ಎಲ್ಲರಿಗೂ ನಾನು ಕ್ಷಮೆ ಕೇಳ್ತೇನೆ, ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆಯಿತು. ಅದೇ ರೀತಿ ನಮ್ಮ ಕನ್ನಡಿಗರ ಕಣ್ಮನಿ ಆದಂಥ ರಾಜೇಶ್ ಶೆಟ್ಟಿ ಸಾಹೇಬರ ಹುಟ್ಟುಹಬ್ಬ ತುಂಬ ಸಂತೋಷದ ಇದು ವಿಷಯ ಇದೆ. ಯಾಕಪ್ಪ ಅಂದ್ರೆ ಪ್ರತಿ ಸಲ ನಮ್ಮ ಕನ್ನಡಿಗರಿಗೆ ಯಾವುದೋ ಒಂದು ಕಾರಣದಿಂದ ಅವ್ರು ಹೆಲ್ಪ್ ಮಾಡ್ಕೊತಾ ಬರ್ತಾರೆ. ಏನೋ ನಮ್ಮ ಕನ್ನಡಿಗರಿಗೆ ಒಂದು ಬೆನ್ನೆಲುವಾಗಿ ಹೆಲ್ಪ್ ಮಾಡ್ಕೊತಾ ಬರ್ತಾಯಿದ್ದಾರೆ. ಹಿಂಗಾಗಿ ನೋಡಿ ನಾನು ಸಮಸ್ತ ನಮ್ಮ
ರಕ್ಷಣಾ ವೇದಿಕೆಯಿಂದ ಮತ್ತು ಸಮಸ್ತ ಗೋವಾ ಕನ್ನಡಿಗರ ಪರವಾಗಿ ನಾವು ಈ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ತಮ್ಮ ಕಾರ್ಯ ಇದೇ ರೀತಿ ಮುಂದಲ್ಲಿ ನಿಮ್ಮ ಜೊತೆ ನಾವು ಇದ್ದೀವಿ, ನಮ್ಮ ಜೊತೆ ನೀವು ಇದ್ರಿ. ಹೀಗಾಗಿ ಮತ್ತೊಮ್ಮೆ ವಿಷಯ ಬರ್ತಾರೆ ಸರ್. ಧನ್ಯವಾದ. ದಯವಿಟ್ಟು ಇಲ್ಲಿ ಬರಲಿ, ಸೆಟ್ರ್ ಅಷ್ಟೇ ಬರಲಿ. ಎಲ್ಲರೂ ಇಲ್ಲಿ ಬರಬೇಕಾಗಿ ವಿನಂತಿ. ಅದೇ ಸ್ವಲ್ಪ ಹಿಂದಗಡೆ ಒಂದು ಸೈಡ್ದಿಂದ ಹಾಕ್ರಿ, ಸೈಡ್ದಿಂದ ಹೋಗ್ರಿ, ಒಂದು ಸೈಡ್ದಿಂದ ಇವರ बोलो भारत माता की, बोलो भारत माता की. ಕೈ ಕೈ ಬಿಟ್ಟು ಸ್ವಲ್ಪ ಹಂಗ ಬಹಳ ಒಂದು ಅದ್ಭುತವಾದ ಫೋಟೋ ತಗೊಂಡು ಇದು ಸುಸಂದರ್ಭ ಮಿತ್ರ ಮಂಡಳಿ, ಬಂಧು ಬಳಗ, ಏನು ಸ್ನೇಹಿತ ವರ್ಗ ಎಲ್ಲರೂ ಸಂತೋಷ ಪಡುವಂತ ಸುಸಂದರ್ಭದ ಅಂತ ಒಂದು ಸಮಯದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಕನ್ನಡಿಗರ ಕಣ್ಮಣಿ ಒಂದು ಸಮಾಜ ಸೇವೆಯ ರಾಜೇಶ್ ಶೆಟ್ಟಿ ಅವರ ಜನ್ಮದಿನಕ್ಕೆ ಎಲ್ಲರೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಚಪ್ಪಾಳೆಯೊಂದಿಗೆ ಸ್ವಾಗತ ಮತ್ತು ರಾಜೇಶ್ ಶೆಟ್ಟಿ ಅವರು. ನೀವು ಸೈಡ್ ಬರೇ ನಿನ್ನ ಜನ್ಮದಿನ ಬರ್ಡೇ ಬಾಯ್ ಆದಂತ ಶ್ರೀ ರಾಜೇಶ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಒಂದು 37ನೇ ವರ್ಷದ ಜನ್ಮದಿನದ ನಿಮಿತ್ತವಾಗಿ ತಮ್ಮ ಜೀವನದ ಅನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳದಂತೆ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. सभी को नमस्कार और सभी को धन्यवाद। जो कि मैं आज का जो बर्थडे बनाने का कारण तो मैं आपको बताता हूँ कि हमारे जितना भी शिवाजी नगर के संगठन है कन्नड़ के और मराठी के जितना भी है हमारे दोस्त लोग हिंदू मुस्लिम सब लोग, तो सभी लोगों को मुझे कॉल किए थे कि हम बर्थडे मना रहे हैं। तो मुझे ऐसा लगा कि ये किसको सौंपूं मैं, सभी लोग करना चाह रहे हैं, लेकिन क्या हुआ बाद में रुद्रैया जी सब बोलने लगे कि वो एक एरिया है थोड़ा उम्र से बड़ा है, तो उन्होंने बोला कि मैं सब नहीं करता हूँ, सभी को लेके चलता हूँ करके। तो आज ये पूरा व्यवस्था इन्होंने एक हफ्ते से किया है। मुझे बोला है कि खाली आप 8 बजे आना चाहिए करके, लेकिन मैं 9 बजे आया। तो पूरा उन्होंने व्यवस्था किया है और मैं तहे दिल से आप लोगों का शुक्रगुजार हूँ कि मेरा इतना स्वागत, और ये हार इतनी वजह से मुझे लग रहा है कि 100 क्यों का है इतना वजह से मेरे को स्वागत किया है आप लोगों ने। बहुत बहुत खुशी है, आप लोगों का आशीर्वाद मैं कभी भी भूलूंगा नहीं। मेरे से जो भी होता है आगे भी मैं करूंगा, इतना कोई बड़ा आदमी भी मैं नहीं हूँ, आप लोगों का जैसा ही हूँ मैं भी। तो मुझे भी क्या कुछ करने का ऐसा मन है, इसके लिए मुझे बीजेपी पार्टी से मैंने पहला मुझे कुछ एक पद मिला हम लोग को, गोवा बीजेपी कर्नाटक सेल करके। तो हम लोग ने हर जगह साउथ गोवा में जितना भी मुझे अध्यक्ष बनाया सब जगह मैंने काम किया। थोड़ा फलितांश हमारा ऊपर नीचे हुआ वो अलग बात है, लेकिन हमने सब प्रयत्न किया है। उसी के वजह से आज आप सब लोग मेरे से जुड़े हुए हैं। हर अभी जुवारी नगर में भी मुझे बहुत कुछ काम करने का अवसर मिला। अम्बेडकर का तो पहला मिला मुझे, क्योंकि लोक पुरुष जैसे अम्बेडकर का स्टेचू का जो काम करने का मेरे पास जो ऑफर आया, मैंने बोला कि जो होता है मैं करके देता हूँ। लेकिन आज मुझे गर्व हो रहा है कि ऐसा एक अभिमान पुरुष का एक काम मुझे करने को मिला। उसके बाद मेरा हर जगह से आप लोगों का
सभी लोग मुझे लाइक करने लगे। तो इसके लिए मैं आप लोगों का बहुत बहुत तहे दिल से शुक्र अदा करता हूँ। और यहाँ आए हुए हमारे जेडपी मेंबर अनिता तरोड़ जी और उनके हस्बैंड अजय जी, वैसे सभी हमारे माननीय हमारे हनुमंत रेड्डी जी, शिवानंद जी, हिरेमठ जी, नाम नहीं लूंगा, बहुत समय हो चुका है, लेकिन आप लोगों का प्यार ऐसे ही बने रहे। और मैं आप लोगों के लिए जो चाहिए मेरे से होगा वो करने के लिए मैं जरूर आगे कभी भी रहूंगा, किसी चीज में मैं पीछे नहीं रहूंगा, मैं खाली आगे रहता हूँ, आप खाली मेरे सपोर्ट में रहिए। और एक समाज करके आपको पता है जुआरी नगर में कन्नड़ समाज है, तो बहुत से इसे स्लम एरियाज करके नाम से ही गोवा में जाना जाता है, ज्यादातर लोग आप लोग देखते रहेंगे। लेकिन हमारा एक कोशिश ये है कि इस स्लम एरिया को जो नाम है उसको डेवलप एरिया करके हमको करने का करके एक इच्छा है, ये हम लोग करके रहेंगे। जो भी यहाँ से चुन के जाता है, जो भी हमारा जो भी सपोर्ट रहेगा, हमारा कन्नड़ समाज जो लोग मराठी रहेंगे, तो हर चीज हर जगह मैं खड़ा रहूंगा और सबका आपके लिए सब जगह बात करने के लिए मैं हर दम तैयार रहूंगा करके बोलकर मेरा ये 2 बात यहाँ समाप्त करता हूँ। थैंक यू। बहुत सारे और अलग अलग ऑर्गेनाइजेशंस के प्रमुख लोग आए हुए हैं, उनको भी मैं स्वागत करता हूँ। एक बार बर्थडे बॉय के कट करने से पहले यहाँ पे एक जन कल्याण सेवा समिति है, उनके तरफ से रूपेश गुरव आए हैं और श्री शरण बसवेश्वर सेवा समिति के आए, अम्बेडकर संघ से आए, बहुत सारे लोग आए हुए। सभी लोगों को मैं इस शुभ अवसर पर स्वागत करते हुए मैं बड़े भाई को रिक्वेस्ट करता हूँ कि केक कट करते हुए आपका इस शुभ समय को आप एंजॉय कीजिए।
ಒಂದು ಸೆಕೆಂಡ್ ಗಾಬ್ರ